ಮೋಶೆ ಹುಟ್ಟಿದಾಗ ಅವನ ತಂದೆ ತಾಯಿಗಳು ಕೂಸು ಸುಂದರವಾಗಿದೆ ಎಂದು ನೋಡಿ ಅರಸನ ಅಪ್ಪಣೆಗೆ ಭಯಪಡದೆ ನಂಬಿಕೆಯಿಂದಲೇ ಅವರನ್ನು 3 ತಿಂಗಳು ಬಚ್ಚಿಟ್ಟರು. ಎಂಥ ನಂಬಿಕೆ ಪ್ರೇರೆ! ಪ್ರಾಣಗಳನ್ನು ತೆಗಿಬೇಕಾದ್ರೆ ಅವ್ರ ತಾಯಿ ನಂಬಿಕೆಯಿಂದ ಇಟ್ಟರಂತೆ, ನನ್ನ ಮಗುಗೆ ದೇವರು ಅನುಗ್ರಹಿಸಿರುವಂಥ ಆಯುಷ್ವರ್ಗೂ ಆತನ ಪ್ರಾಣಕ್ಕೆ ಯಾವುದೇ ರೀತಿಯಂಥ ಹಾನಿ ಆಗೋದಕ್ಕೆ ನನ್ನ ದೇವರು ಬಿಡೋದಿಲ್ಲ ಅಂತ ಅವರ ತಾಯಿ ನಂಬಿಕೆ ಇಟ್ಟರು ಪ್ರಿಯರೇ. ದೇವರು ಎಂಥ ಅದ್ಭುತ ಮಾಡಿದ್ರು ಪ್ರಿಯರೇ! ಆ ಒಂದು ನೈಲ್ ನದಿಯಲ್ಲಿ ಮೋಶೆಯನ್ನು ಒಂದು ಪುಟ್ಟಿಯಲ್ಲಿ ಹಾಕಿ ಬಿಡುವಾಗ ಮಿರ್ಯಾಮಳೆನ್ನುವಂಥ ಅವಳ ಅಕ್ಕಳು ಫಾಲೋ ಮಾಡ್ಕೊಂಡು ಹೋಗೋದಾಗ ಆ ಮಗು ಹೋಗಿ ಅರಸನ ಒಂದು ಮಡದಿಯ ಕೈಗೆ ಸಿಗುವಾಗ, ಫರೋಹನ ಒಂದು ಮಡದಿಯ ಕೈಗೆ, ಅಲ್ಲಿ ಮಿರ್ಯಾಮಳು ಎಷ್ಟು ಅದ್ಭುತವಾದ ಜ್ಞಾನವನ್ನು ಓಡಿಸ್ತಾಳೆ ಪ್ರಿಯರೇ. ಇದನ್ನು ಸಾಕೋದಕ್ಕೆ ಒಂದು ಸ್ತ್ರೀಗೆ ನಾನು ಏರ್ಪಾಡು ಮಾಡ್ತೀನಿ, ಒಬ್ಬಳನ್ನು, ನೀನು ಚಿಂತೆ ಮಾಡಬೇಡ ರಾಣಿ ಅಂತ ಹೇಳಿ ಅವ್ರ ಅಮ್ಮನನ್ನೇ ಕರ್ಕೊಂಡ್ಬಂದು ಆ ಮಗುಗೆ ಸಾಕ್ಸಿ ತಿಂಗಳಿಗೆ ದುಡ್ಡು ಇಷ್ಟು ಅಂತ ಕೊಡಂಗಾಯ್ತು. ಆ ಮೋಶೆಯ ಪ್ರಾಣನೂ ಕೂಡ ದೇವರು ಉಳಿಸ್ತಾರೆ ಪ್ರಿಯರೇ. ಏನ್ ಪ್ರಿಯರೇ, ದೇವರು ಮನಸ್ಸು ಮಾಡಿದ್ರೆ ಮರಣದ ಬಾಯಿಂದ ಕೂಡ ನಮ್ಮ ಪ್ರಾಣಗಳನ್ನು ರಕ್ಷಿಸುವಾತನಾಗಿದ್ದಾನೆ ಪ್ರಿಯರೇ. ಯಾರ ಕೈಯಿಂದ, ಯಾರ ಮನೆಯಿಂದ ಮರಣ ಹೊಂದಬೇಕಾಗಿತ್ತು ಆ ಮೋಶೆ, ಯಾರ ಮನೆಯಿಂದ ಮರಣದ ವಾರ್ತೆ ಬಂದಿತ್ತು ಆ ಮನೆಯಲ್ಲೇ ಏನಾಯ್ತು ಗೊತ್ತಾ, ಆತನಿಗೆ ಜೀವ ಸಿಕ್ತು ಪ್ರಿಯರೇ, ಜೀವ ಸಿಕ್ತು ಪ್ರಿಯರೇ. ಆತಳಿಗೆ ಏನ್ ಸಿಕ್ತು? ಜೀವ. ಎಷ್ಟು ಅದ್ಭುತ ಪ್ರಿಯರೇ! ಆತಳಿಗೆ ಹಣನೂ ಸಿಕ್ತು, ಮತ್ತೆ ತನ್ನ ಮಗನ ಪ್ರಾಣವೂ ಉಳಿತು ಪ್ರಿಯರೇ. ಆ ತಾಯಿ ಮಡಿಲಿಗೆ ಆ ಮೋಶೆ ಹೋದಾಗ ಆತಳು ಎಷ್ಟು ದೇವರನ್ನು ಸ್ತುತಿಸಿರ್ಬೋದು. ದೇವರೇ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ನಮ್ಮನ್ನು ಪ್ರೀತಿಸುವವರು ಯಾರು ಇಲ್ಲ ಅಂತ ದೇವರನ್ನು ಸ್ತುತಿಸಿರ್ಬೋದು ಪ್ರೇರೆ. ಎಂಥ ಅದ್ಭುತ ಅಲ್ವಾ! ಎಷ್ಟು ಆತಳು ಸಂತೋಷ